ಇಲ್ಲ ಹೇಮ, ನನಗೆ ನಂಬೋಕಾಗ್ತಾ ಇಲ್ಲ. ಸುಮಿತ್ರಾ ದುಡ್ಡಿನ ಆಸೆ ಇರೋ ಹೆಂಗಸು, ಅವರು ಹೀಗೆ ದಿಢೀರಂತ ಚೇಂಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ವಿಜಯ್, ಹೇಮ ಹೇಳ್ತಿರೋದು ಸರಿಯಾಗಿದೆ ಅನ್ನಿಸ್ತಾ ಇದೆ. ಸುಮಿತ್ರಾ ಅವರು 4 ಕಡೆ ವಿಚಾರಿಸಿರ್ತಾರೆ. ನಮ್ಮ ಕುಟುಂಬದ ಘನತೆ ಗೌರವಗಳ ಬಗ್ಗೆ ಅವರಿಗೆ ಗೊತ್ತಾಗಿರುತ್ತೆ. ನಮ್ಮ ಸಂಬಂಧ ಬೆಳೆಸೋದೇ ಒಳ್ಳೇದು ಅಂತಾನು ಅನ್ಸಿರುತ್ತೆ. ಅದಕ್ಕೆ ಬಂದಿರ್ತಾರಷ್ಟೇ, ಇನ್ನೇನಿಲ್ಲ. ಸಂಜು, ನಡಿ ಜೋಪಾನ. ಪಾರ್ವತಿಯವರೇ, ಇದಕ್ಕೇನು ಹೇಳ್ತೀರಿ ನೀವು? ಸಂಜು ಜಾನ್ವಿ ಜೋಡಿ ದೇವ್ರು ಮಾಡಿಸಿದ್ದು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ನೋಡಿ ಇನ್ನೊಂದ್ಸತಿ ಸರಿಯಾಗಿ. ಹೇಗೂ ತ್ರಿವೇಣಿ ನಿಶ್ಚಿತಾರ್ಥ ಆಗೋಯ್ತು. ಇವ್ರ ನಿಶ್ಚಿತಾರ್ಥನೂ ಆಗತ್ತೆ, ಖಂಡಿತ ಆಗ್ಬೇಕು. ಹಾಗೆ ಆಗತ್ತೆ. ಶಾಲಿನಿ, ನನ್ನಷ್ಟು ಚೆನ್ನಾಗಿ ಯಾರಿಗಾರು ಕೇಕ್ ಮಾಡಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ ಬಿಡು. ಆಗಲ್ವಾ? ಆಗಲ್ಲ. ನೋ, ನೆವರ್. ಸಾಧ್ಯ ಆಗಕ್ ಚಾನ್ಸೇ ಇಲ್ಲ. ಇದೇ ಖುಷಿಲಿ ನನಗೊಂದು ಶಾಯರಿ ಹೇಳ. ಪುನೀತ್ ರಾಜ್ಕುಮಾರ್ ಕೂಡ ಮಾಡಿದ್ರು ನನಗೆ ಹ್ಯಾಂಡ್ ಶೇಕ್. ಇದೇನಿದು, ಸುಮ್ಮನೆ ನಿಂತಿದ್ಯಾ? ವಾಹ್ ವಾಹ್ ಅಂತ ಹೇಳು. ಹಾ ಸರಿ. ಪುನೀತ್ ರಾಜ್ಕುಮಾರ್ ಕೂಡ ಮಾಡಿದ್ರು ನನಗೆ ಹ್ಯಾಂಡ್ ಶೇಕ್. ವಾ ವಾ. ಪುನೀತ್ ರಾಜ್ಕುಮಾರ್ ಕೂಡ ಮಾಡಿದ್ರು ನನಗೆ ಹ್ಯಾಂಡ್ ಶೇಕ್. ವಾ ವಾ. ಏಕಂದ್ರೆ ಅವರು ತಿಂದಿದ್ರು ನಾ ಮಾಡಿದ ಕೇಕ್. ಕೇಕ್ ಕೇಕ್. ಸೂಪರ್ ಶಾಯರಿ. ಇದೆಲ್ಲ ಹೇಗ್ ಸಾಧ್ಯ? ಈ ತರ ಸಣ್ಣ ಪುಟ್ಟ ಶಾಯರಿ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಬಿಡು. ಅಂದ್ಹಾಗೆ ಕೇಕ್ ಮಾಡೋದಕ್ಕೆ ಎಲ್ಲ ಐಟಮ್ಸ್ ತಂದಿದ್ಯಾ ತಾನೆ? ನೀನೇ ನೋಡಿ ಬಾ. ನೀನ್ ಹೇಳಿದ್ದನ್ನೆಲ್ಲ ತಂದಿಟ್ಟಿದ್ದೀನಿ. ಸರಿ, ನನ್ ಮಾಡೋ ಕೇಕ್ ಟೇಸ್ಟ್ ಮಾಡಿ ಅಮ್ಮ ಏನ್ ಹೇಳ್ತಾರೆ ನೋಡ್ತಾ ಇರು. ಮೊದ್ಲು ಮಾಡು ಬಾ. ನೀನ್ ಹೇಳಿದನ್ನೆಲ್ಲ ತಂದಿಟ್ಟಿದ್ದೀನಿ. ಮೊಟ್ಟೆ, ಸಕ್ಕರೆ, ತುಪ್ಪ, ಮೈದಾ, ಹಾಲು. ಓಕೆನಾ? ಓಕೆ ಓಕೆ ಗುಡ್. ಶಾಲಿನಿ, ನಾನ್ ಮಾಡೋ ಕೇಕ್ ಏನಾದ್ರು ನೀನ್ ತಿಂದ್ರೆ ಗ್ಯಾರಂಟಿ 2 kg ದಪ್ಪ ಆಗ್ತೀಯಾ. ನೀನ್ ಮಾಡೋದ್ ಮಾಡು, ಅದನ್ನ ತಿಂದು ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ. ಶಾಲಿನಿ, ನೀನ್ ವರ್ಕೌಟ್ ಮಾಡಿನೇ ನಾ ಹೀಗಿರೋದು. ಬೇಡ, ಸುಮ್ಮನಿರು. ಸರಿ ಸರಿ ಸರಿ. ಮಿಕ್ಸ್ ಆಯ್ತು. ಶಾಲು, ಪ್ರಪಂಚದಲ್ಲೇ ತುಂಬಾ ಟೇಸ್ಟಿ ಆಗಿರೋ ಕೇಕ್ ನ ಮಾಡೋದ್ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ? ಸರಿ, ಹಾಗಾದ್ರೆ ಬಾ. ಶಾಲು, ನಿಮ್ಮ ಅಣ್ಣ 3 ಹೊತ್ತು ಕೆಲಸ ಮಾಡ್ತಿರ್ತಾರೋ ಅಥವಾ ಸ್ವಲ್ಪ ಉಸಿರುನು ಆಡ್ತಾರೋ? ಮತ್ತಿನ್ನೇನ್ ಶಾಲು, ಯಾವಾಗ್ಲೂ ರಾಮನ ಎದುರುಗಡೆ ಹನುಮಂತ ಕೂತಂಗೆ ಈ ಲ್ಯಾಪ್ಟಾಪ್ ಎದುರುಗಡೆ ಕೂತಿರ್ತಾರೆ. ಹಲೋ ಸರ್. ಎಸ್ ಸರ್, DVD ಎಲ್ಲ ರೆಡಿ ಇದೆ. ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಸಬ್ಮಿಟ್ ಮಾಡಬೇಕಷ್ಟೇ. ಓಕೆ ಸರ್, ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ನಮ್ಮ ಕೈಯಿಂದ ಮಿಸ್ ಆಗಬಾರ್ದು. ಕೋಟ್ಯಾಂತರ ರೂಪಾಯಿ ಪ್ರಾಫಿಟ್ ಮಾಡೋಂಥ ಪ್ರಾಜೆಕ್ಟ್. ಎಸ್, ಚಾಲೆಂಜ್ ಆಗಿ ತಗೋಣ. ಎಸ್, ಈಗಲೇ ತಗೊಂಡು ಬರ್ತೀನಿ DVD. ಶಾಲು, ನಾನು ಮಾಡಿರೋ ಕೇಕ್ ಏನೋ ಟೇಸ್ಟ್ ಮಾಡಿದ್ರೆ ಖಂಡಿತ ನನ್ನ ಫ್ಯಾನ್ ಆಗ್ತೀಯಾ. ಅಂತ ಟೇಸ್ಟಿ ಕೇಕ್ ಇದು.
ರೆಡಿ. ಸ್ವಲ್ಪ ಹೊತ್ತು ಓವನ್ ಅಲ್ಲಿ ಇಟ್ಟರೆ ಸಾಕು. ಶಾಲು, ಇನ್ 5 ನಿಮಿಷಕ್ಕೆ ಸೂಪರ್ ಟೇಸ್ಟಿ ಕೇಕ್ ರೆಡಿ. ಶಾಲು, ಏನಣ್ಣ? ಇಲ್ಲೊಂದು DVD ಇಟ್ಟಿದ್ದೆ, ನೋಡಿದ್ಯಾ? ಯಾವುದೋ ಪ್ರಾಜೆಕ್ಟ್ದು. ಇಲ್ಲ ಅಣ್ಣ. ನನಗಿಲ್ಲೇ ಇಟ್ಟಿದ್ದು ನೆನಪು. ನೋ 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 ನೋ. DVD ಎಲ್ಲಿ ಹೋಯ್ತು? ತುಂಬಾ ಇಂಪಾರ್ಟೆಂಟ್ ಅದು. ಈ ಸತ್ಯವತಿ ಯಾಕೆ ಜಾನ್ವಿ ಸಂಜು ಮದುವೆಗೆ ಬಲವಂತ ಮಾಡ್ತಿದ್ದಾಳೆ? ಅವಳ ಮನಸ್ಸಲ್ಲಿ ಏನಿದೆ? ಮಕ್ಕಳು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ಅವ್ರಿಗೆ ಮದುವೆ ಮಾಡಬೇಕು ಅನ್ನೋ ಉದ್ದೇಶ ಅಂತೂ ಖಂಡಿತ ಅವಳಿಗಿಲ್ಲ. ನಿಜವಾದ ವಿಷಯ ಏನ್ ಹಾಗಾದ್ರೆ? ನನ್ನ ಮಗ ವಿಜಯ್ ಬದುಕನ್ನೇ ನರಕ ಮಾಡಿದ್ದಾರೆ. ಹೆಂಡತಿ ಮಕ್ಕಳನ್ನ ಬಿಟ್ಟು ಅವ್ರು ಹೇಳಿದ ಹಾಗೆ ಕೇಳ್ಕೊಂಡು ಈ ಮನೇಲಿದ್ದಾನೆ. ಸತ್ಯವತಿ ಗೋಪಿನಾಥ್ ಏನಾದ್ರೂ ಪ್ಲಾನ್ ಮಾಡಿಕೊಂಡು ಸಂಜು ಮದುವೆಗೆ ಮುಹೂರ್ತ ಇಡ್ತಾ ಇದ್ದಾರಾ? ಇದರಲ್ಲಿ ಅವ್ರಿಗಿರೋ ಸ್ವಾರ್ಥ ಏನು? ಏನೇ ಆದ್ರೂ ಈ ಮದುವೆ ನಡೆಯೋಕ್ ಬಿಡಬಾರ್ದು. ಜಾನ್ವಿ ಕಂಡ್ರೆ ಸಂಜುಗೆ ಇಷ್ಟನಾ? ಅವನ್ನೇ ಕೇಳಬೇಕು. ಸಂಜು, ಮನೆಯಲ್ಲಿ ನಿನ್ಗೆ ಜಾನ್ವಿಗೆ ಮದ್ವೆ ಮಾಡೋ ತಯಾರಿ ನಡೆಯೋ ಹಾಗಿದೆ. ನೀನ್ ಜಾನ್ವಿನ ಇಷ್ಟಪಡ್ತಾ ಇದೀಯಾ? ಹಾಗೇನಿಲ್ಲ ತಾನೇ? ಜಾನ್ವಿ ಒಳ್ಳೆ ಹುಡುಗಿನೇ, ನಾನು ಒಪ್ಕೋತೀನಿ. ಆದ್ರೆ ಅವ್ರ ಅಪ್ಪ ಅಮ್ಮನ ನಂಬೋಕ್ಕಾಗಲ್ಲ ಸಂಜು. ನಿಮ್ಮಪ್ಪ ವಿಜಯ್ ಬದುಕನ್ನ ನರಕ ಮಾಡಿದವರು ಅವರು. ಇವತ್ತಿಗೂ ನಿಮ್ಮಪ್ಪ ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಈ ಮನೆಯಲ್ಲಿ ನಿನ್ ತಾಯಿ ಜೊತೆ ಇದ್ದಾರೆ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ ಸಂಜು. ಆದ್ರೆ ಹೊರಗಿನ ಪ್ರಪಂಚಕ್ಕೆ ಅದು ಗೊತ್ತಿಲ್ಲ ಅಷ್ಟೇ. ಒಟ್ನಲ್ಲಿ ನಿಮ್ ಕುಟುಂಬ ಪೂರ್ತಿ ತನ್ನ ಕಪಿ ಮುಷ್ಟಿನಲ್ಲಿ ಇರ್ಬೇಕು ಅನ್ನೋದೊಂದೇ ಸತ್ಯವತಿ ಆಸೆ ಅನ್ಸುತ್ತೆ ಸಂಜು. ಈ ಮದ್ವೆಗೆ ಒಪ್ಕೋಬೇಡ ಸಂಜು. ವಿಜಯನ ಕಾಡದ ಹಾಗೆ ನಾಳೆ ನಿನ್ನನ್ನು ಕಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಹೇಳು? ನನ್ ಮಾತು ಕೇಳಿಸ್ಕೋತಾ ಇದ್ಯಾ ಸಂಜು? ಈ ಮದುವೆಗೆ ನೀನು ಒಪ್ಕೊಳ್ಳಲ್ಲ ತಾನೆ ಸಂಜು? ಸಂಜು, ಸಂಜು, ಸಂಜು. ಸಂಜು, ಅಯ್ಯೋ ಮೈಯೆಲ್ಲ ಸುಡ್ತಾ ಇದೆಯಲ್ಲಪ್ಪ. ವಿಜಯ್, ವಿಜಯ್, ಇವತ್ತು ಏನಮ್ಮ ಸ್ಪೆಷಲು? ನಾನು ಯಾಕೆ ಕೇಕ್ ಕಟ್ ಮಾಡಬೇಕು? ಅಮ್ಮ, ನನ್ ಕೇಕ್ ಟೇಸ್ಟಿನ ಬಗ್ಗೆ ನೀವು ಕೇಳಿದಿರಾ? ಅದ್ರ ಟೇಸ್ಟ್ ಮಾಡಿದಿರಾ? ಎಷ್ಟು ಹಿಂದೆ ಉಳ್ದಿದ್ದೀರಾ ಅಮ್ಮ ನೀವು. ಶಾರ್ವರಿ ಮಾಡೋ ಕೇಕ್ ನ ಏನಾರು ತಿಂದಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಒಂದು ಅದ್ಭುತ ವಸ್ತುನ ಮಿಸ್ ಮಾಡ್ಕೊಂಡ ಹಾಗೆ. ಬೇಕಾ ಶಾಲಿ ಕೇಳಿ, ಹೇಳಿ ಶಾಲು. ಹೌದು ಅಮ್ಮ, ಶಾರ್ವರಿ ಕೇಕ್ ಬಗ್ಗೆ ಒಂದ್ ಶಾಯರಿನೇ ಹೇಳ್ಬಿಟ್ಲು. ಅದನ್ ಕೇಳಿ ನನಗ್ ಭಯ ಆಗೋಯ್ತು. ಭಯಾನಾ? ಐ ಮೀನ್ ನನಗೆ ಆಶ್ಚರ್ಯ ಆಯ್ತು ಅಂತಂದೆ. ಪ್ರಪಂಚದಲ್ಲೇ ಟೇಸ್ಟಿಯಸ್ಟ್ ಕೇಕ್ ಶಾರ್ವರಿ ಮಾಡ್ತಾಳಂತೆ. ಮಾಡ್ತಾಳಂತೇನು? ಮಾಡಿಟ್ಟಿದ್ದೀನಲ್ಲ. ಸಾತ್ವಿಕ್, ಯಾಕೊಂಥರ ಇದೆಯಾ? ಏನಾಯ್ತು? ಅಮ್ಮ, ನನ್ನ ಪ್ರಾಜೆಕ್ಟ್ DVD ಕಾಣಿಸ್ತಾ ಇಲ್ಲ. ಅದು ತುಂಬಾ ಇಂಪಾರ್ಟೆಂಟ್. ಆಗಿಂದ ಫೋನ್ ಮಾಡ್ತಾ ಇದ್ದಾರೆ. ನಂಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಮ್ಮ, ಪ್ರಾಜೆಕ್ಟು ಬಿಸ್ನೆಸ್ ಅಲ್ಲಿ ಇದೆಲ್ಲ ಇದ್ದಿದ್ದೆ. ದಿನ ಪೂರ್ತಿ ಪ್ರಾಜೆಕ್ಟು ಬಿಸ್ನೆಸ್ ಅಂತ ಕುತ್ಕೊಂಡಿದ್ರೆ ಇಂಥ ಸಣ್ಣ ಪುಟ್ಟ ಖುಷಿಗಳನ್ನೆಲ್ಲ ಕಳ್ಕೋಬೇಕಾಗತ್ತೆ. ಅವೆಲ್ಲ ಕಾಮನ್. ನೀವು ಬಿಡಿ, ಫಸ್ಟ್ ಕೇಕ್ ಕಟ್ ಮಾಡಿ. ಶಾರ್ವರಿ ಪ್ರಪಂಚದಲ್ಲಿ ಸಖತ್ ಟೇಸ್ಟಿ ಕೇಕ್.
ಇಷ್ಟೊಂದು ಗಟ್ಟಿಯಾಗಿರುತ್ತಾ? ಸಿಮೆಂಟ್ ಏನಾದ್ರೂ ಮಿಕ್ಸ್ ಮಾಡಿದ್ಯೋ ಹೇಗೆ? ಶಾಲಿನಿ, ಕೇಕ್ ಕಟ್ ಮಾಡೋದು ಒಂದು ಕಲೆ, ಅದನ್ನ ನಾನ್ ತೋರಿಸ್ತೀನಿ. ಕೊಡಿ ಅಮ್ಮ. ಕಟ್ ಆಗುತ್ತೆ. ಕಟ್ ಆಗ್ತಾ ಇದೆ ನೋಡಿ. ಪ್ಲೀಸ್ ಸರ್, ಹಾಗೆಲ್ಲ ಅನ್ಬೇಡಿ. ಆ್ಯಕ್ಚುಲಿ DVD ಕಾಣಿಸ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ. ಪ್ಲೀಸ್ ಸರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಡೋಂಟ್ ವೆರಿ ಸರ್, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ ನಾನು. ಓಕೆ ಸರ್. ಶಾರ್ವರಿ, ಏನ್ ಯೋಚನೆ ಮಾಡ್ತಿದ್ಯಾ? ನನ್ನಿಂದ ತುಂಬಾ ತಪ್ಪಾಗೋಯ್ತಲ್ವಾ? ನನ್ನಿಂದ ನಿಮ್ ಅಣ್ಣಂಗೆ ಈ ತರ ಗತಿ ಬರ್ಬಾರ್ದಾಗಿತ್ತು. ನಾನೇನಾರ ಅವ್ರಿಗೆ ಸಹಾಯ ಮಾಡ್ತೀನಿ. ಬೇಡಮ್ಮ ತಾಯಿ, ಇವಾಗ ಆಗಿರೋ ವಿಷಯನ ಇಲ್ಲಿಗೆ ಬಿಟ್ಬಿಡು ಪ್ಲೀಸ್. ಇದನ್ ಮುಂದುವರ್ಸಕ್ ಹೋಗ್ಬೇಡ. ಓ ಗಾಡ್, ನಿಂಗೆ ಅರ್ಥ ಆಗಲ್ಲ. ನಾನೇ ಎಲ್ಲ ನೋಡ್ಕೋತೀನಿ ಬಿಡು. ಆದ್ರೂ ನಿಮ್ಮ ಅಣ್ಣ ಅಷ್ಟೊಂದು ಓವರ್ ಆಕ್ಟ್ ಮಾಡ್ಬಾರ್ದಾಗಿತ್ತಲ್ವಾ? ಆದ್ರೆ ಅಣ್ಣನ್ ಪ್ರಾಜೆಕ್ಟ್ ಏನ್ ಮಹಾ ಪ್ರಾಜೆಕ್ಟ್ ಶಾಲು. 5 ನಿಮಿಷದಲ್ಲಿ ಮತ್ತೆ ಅದೇ ಪ್ರಾಜೆಕ್ಟ್ ಮಾಡ್ಕೊಡ್ಲಾ ನಾನು? ಹೇಳು, ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಮಾಡ್ಕೊಡ್ಲಾ? ಎಲ್ಲಿದ್ಯಾ ಶಾಲು ನೀನು? ಕಂಪ್ಯೂಟರ್ನೇ ಅರ್ಥ ಕುಡ್ದಿದ್ದೀನಿ ನಾನು. ಇವೆಲ್ಲ ಏನ್ ಮಹಾ ಕೆಲ್ಸ ನನ್ಗೆ. ಈ ವಿಷಯವಾಗಿ ನಾನು ನಿಮ್ಮ ಅಣ್ಣ ಹತ್ರನೇ ಮಾತಾಡ್ತೀನಿ. ಏನೋ ಸ್ವಲ್ಪ ನೊಂದಿರ್ಬೋದು. ಡೋಂಟ್ ವರಿ ಸಾತ್ವಿಕ್, ನಿಮ್ ಜೊತೆಗ್ ನಾನಿದ್ದೀನಿ ಅಂತ ಹೇಳಿ ಸಮಾಧಾನ ಮಾಡಿದ್ರೆ ಹೇಗಿರುತ್ತೆ? ಏನಂತ್ಯಾ? ನನ್ಗನ್ಸತ್ತೆ ನೀನ್ ಇವಾಗ ನಮ್ಮ ಅಣ್ಣನ ಮುಂದೆ ಹೋಗದೆ ಇರೋದೇ ಒಳ್ಳೇದು ಅಂತ. ನಮ್ಮ ಅಣ್ಣನ ಕೋಪ ಗೊತ್ತಲ್ವಾ ನಿಮ್ಗೆ? ಈಗ ಹೇಗಿದೆ ನಿಮ್ಮ ಅಣ್ಣನ ಮೂಡು? ಇನ್ನ DVD ನೆನಪಲ್ಲೇ ರೋದ್ನೆ ಮುಂದುವರೆದಿದ್ಯಾ? ಹೌದು, ಆದ್ರೆ ನೀನ್ ಇವಾಗ ಸುಮ್ಮನಿದ್ಬಿಡು, ಬೇರೇನು ಮಾತಾಡಕ್ ಹೋಗ್ಬೇಡ. ಓಕೆ, ಪ್ರಯತ್ನ ಮಾಡ್ತೀನಿ. ಏನಾಗುತ್ತೆ ಅಂತ ನೋಡೋಣ. ಆದ್ರೂ ಬೇಜಾರಲ್ಲಿದ್ದವ್ರಿಗೆ ಸಮಾಧಾನ ಮಾಡೋದು ಧರ್ಮ ಅಲ್ವಾ? ಸರಿ. ಏನಿದು? ಎಲ್ಲಿಗೆ ಹೊರಟೆ? ಇದು ಈ ಮನೆಗ್ ತುಂಬಾ ಮುಖ್ಯವಾದದ್ದು. ಈ ಕೆಲ್ಸ ನೋಡಿ ನಿಮ್ಮ ಅಣ್ಣ ನೋಡ್ಕೊ ಎಷ್ಟ್ ಖುಷಿ ಪಡ್ತಾರೆ ಅಂತ. DVD ಮ್ಯಾಟರ್ನ ಮರ್ತ್ಬಿಟ್ಟು ನನ್ ಜೊತೆ ಖುಷಿಯಾಗಿ ಮಾತಾಡ್ತಾರೆ. ಈ ಸಲ ಏನು ಉಲ್ಟಾ ಪಟ್ಟ ಆಗಲ್ಲ, ಆಯ್ತಾ? ಮರಿ ನಿನ್ನ ನಂಬೋಕ್ಕಾಗಲ್ಲ ಶಾರ್ವರಿ. ನೀನ್ ಯಾವತ್ತು ಏನು ಉಲ್ಟಾ ಪಲ್ಟಾ ಆಗಲ್ಲ ಅಂತ ಹೇಳ್ತೀಯೋ ಆವತ್ತೇ ಏನಾದ್ರೂ ಒಂದಾಗಿರುತ್ತೆ. ಅಮ್ಮ. ಯಾಕಮ್ಮ, ಯಾಕೆ ಗಾಬರಿಯಿಂದ ಇದೆಯಾ? ಈ ಮನೇಲಿ ಮತ್ತೆ ಹೊಸ ಪ್ರಾಬ್ಲಮ್ ಶುರುವಾಗುತ್ತೆ ಅನಿಸ್ತಿದೆ. ಪ್ರಾಬ್ಲಮ್ಮಾ? ಯಾಕೆ, ಏನ್ ವಿಷಯ? ಈ ಶಾರ್ವರಿ ಇವಾಗ ಮಾಡಿರೋ ಎಡ್ವರ್ಟ್ ಸಾಲದು ಅಂತ ಮತ್ತೆ ಹೊಸ ಪ್ಲಾನ್ ಮಾಡ್ತೀನಿ ಅಂತ ಹೊರಟಿದ್ದಾಳೆ. ಅಣ್ಣ ಮತ್ತೆ ರಾಂಗ್ ಆಗೋದಂತೂ ಗ್ಯಾರಂಟಿ. ಅಯ್ಯೋ ದೇವ್ರೆ, ಇನ್ನೇನ್ ಮಾಡಕ್ ಹೊರಟಿದ್ದಾಳೆ ಹುಡುಗಿ? ತುಂಬಾ ಮುಖ್ಯವಾದ ವಿಷಯ. ಈ ಸರಿ ನಾನ್ ಮಾಡೋ ಕೆಲ್ಸಕ್ಕೆ ನಿಮ್ಮಣ್ಣ ನನ್ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ ಅಂತ ಹೇಳೋದ್ಲು. ಅದು ಅಲ್ದೆ ಹೋಗ್ಬೇಕಾದ್ರೆ ಈ ಸರಿ ಏನು ಉಲ್ಟಾ ಪಲ್ಟಾ ಆಗಲ್ಲ ಅಂತ ಹೇಳೋದ್ಲು. ಅಂದ್ರೆ ಉಲ್ಟಾ ಪಲ್ಟಾ ಆಗೋದಂತೂ ಗ್ಯಾರಂಟಿ ಅನ್ನು. ಪ್ಲೀಸ್
ಖಂಡಿತ ಕಳ್ಳನೇ ಸಿಕ್ಕಾಕೊಂಡ. ಇವತ್ ನಾನಿನ್ನ ಸುಮ್ಮನೆ ಬಿಡಲ್ಲ. ಮಿಸ್ಟರ್ ಕಳ್ಳ, ಎಲ್ಲಿದ್ಯಾ? ನನ್ನಿಂದ ನೀನ್ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನೀನೀಗ ಮಾಡ್ತೀಯ ಅಂತಾನೆ ನಾನು ಇಡೀ ಮನೆಗೆ ಸೆಕ್ಯೂರಿಟಿ ಅಲಾರ್ಮ್ ಫಿಕ್ಸ್ ಮಾಡಿದ್ದೀನಿ. ಈ ಮನೆಗೆ ಯಾರು ಗತಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ಅದು ನಾನಿರ್ಬೇಕಾದ್ರೆ ಕಳ್ತನ ಮಾಡ್ಬೋದು ಅಂತ ಹೇಗೋ ಅನ್ಕೊಂಡೆ ನೀನು? ಬಚ್ಚಿಟ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? 3 ಹೇಳಿಸ್ತೀನಿ, ಕಾಣಿಸ್ಕೊಂಡ್ರೆ ಸರಿ. 1 2 3. ಇನ್ನೊಂದ್ಸಲ ಎಣಿಸ್ತೀನಿ. 1 2. ಶಟ್ ಅಪ್ ಪ್ಲೀಸ್. ಇಲ್ಲಿ ಯಾರು ಕಳ್ರಿಲ್ಲ. ನೋ ವೇ ಸಾತ್ವಿಕ್, ಆತರ ಅಂದ್ಕೊಳಕ್ ಹೋಗ್ಲೇಬೇಡಿ. ಇಲ್ಲಿಗೆ ಕಳ್ಳ ಬರ್ದೇ ಹೋಗಿದ್ರೆ ಅಲಾರಾಮ್ ಹೊಡ್ಕೊಳಕ್ ಸಾಧ್ಯನೇ ಇಲ್ಲ. ಹಲೋ ಮಿಸ್ಟರ್ ಕಳ್ಳ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರು ಕಳ್ರಿಲ್ಲ. ಅಮ್ಮ ಅದನ್ನ ಸ್ಟಾಪ್ ಮಾಡಕ್ ಹೇಳ್ತೀರಾ? ನಾನು ಕಬೋರ್ಡ್ ಡೋರ್ ಓಪನ್ ಮಾಡಕ್ ಹೋದೆ, ಅಷ್ಟರಲ್ಲಿ. ಓ ಹೌದಾ, ನಾನೇನೋ ಬೇರೆ ಅನ್ಕೊಂಡೆ. ಏನಿದೆಲ್ಲ ಶಾರ್ವರಿ? ಹೊಸ ಸೆಕ್ಯೂರಿಟಿ ಸಿಸ್ಟಮ್. ಹೊಸ ಸೆಕ್ಯೂರಿಟಿ ಸಿಸ್ಟಮಾ? ಇದೆಲ್ಲ ಯಾಕೆ ಶಾರ್ವರಿ? ಯಾಕೆ ಅಂದ್ರೆ ದಿನ ಪೇಪರ್ ಓದಲ್ವಾಮ ನೀವು? ಹಗ್ಲೊತ್ತಲ್ಲೇ ಕಳ್ತನ. ಅದಕ್ಕೋಸ್ಕರನೇ ಈ ಮನೆಗೆ ಯಾರಾದ್ರೂ ಕಳ್ರು ಬಂದ್ರೆ ಅಂತ ಇದನ್ನ ರೆಡಿ ಮಾಡಿದೀನಿ. ಮೊದ್ಲೇ ಈ ಮನೆ ಇರೋದು ಊರಿಂದ ಆಚೆಗೆ, ಕಳ್ರಿಗೆ ಹೇಳ್ ಮಾಡ್ಸಿದ ಜಾಗ. ಮನೆ ಇರೋದು ಊರಿಂದ ಆಚೆಗೆ, ಕಳ್ರಿಗೆ ಹೇಳ್ ಮಾಡ್ಸಿದ ಜಾಗ. ಇನ್ನು 6 ಪ್ಯಾಕ್ ಅಮೀರ್ ಖಾನು ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ರಾತ್ರಿ ಮನೆಗ್ ಬರ್ತಾರೆ. ಪಾಪ ನೀವಿಬ್ರು ಮನೇಲಿ ಮಕ್ಳ ತರ ಇರ್ತೀರಾ, ನಾನು ಆಚೆಗಡೆ ಹೋಗ್ತೀನಿ. ನಿಮ್ಮಿಬ್ರು ಸೆಕ್ಯೂರಿಟಿಗೋಸ್ಕರ ಈ ಪೆಪ್ಪರ್ ಸ್ಪ್ರೇ ಮನೇಲಿ ಬಿಟ್ಟು ಹೋಗ್ಬೋದು. ಆದ್ರೂ ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತ ಕಷ್ಟಪಟ್ಟು ಈ ಸೆಕ್ಯೂರಿಟಿ ಸಿಸ್ಟಮ್ ನ ಅರೇಂಜ್ ಮಾಡಿದ್ದೀನಿ. ಅಂದಾಗೆ ಅಮ್ಮ, ನಿಮ್ಗೆ ಗೊತ್ತೇ ಇದೆಯಲ್ಲ ನಾನು ಅಂತಿಂತ ಹುಡುಗಿ ಅಲ್ಲ ಅಂತ. ಕಂಪ್ಯೂಟರ್ನ ಅರ್ದು ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಟ್ಟಿದ್ದೀನಿ. ಸಾತ್ವಿಕ್, ಇಷ್ಟೆಲ್ಲ ಹೆಲ್ಪ್ ಮಾಡಿದಕ್ಕೆ ನೀವ್ ನಂಗೆ ಥ್ಯಾಂಕ್ಸ್ ಹೇಳ್ಬೋದು. ನಾನು ಈ ಮನೆಯಲ್ಲಿ ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ಯಾವ ಸೆಕ್ಯೂರಿಟಿ ಸಿಸ್ಟಮ್ ಬೇಕಾಗಿಲ್ಲ. ನೀವ್ ಇಲ್ದೇ ಇರ್ಬೇಕಾದ್ರೆ ನೋಡಿ ಮಾ, ಇಷ್ಟ ದುರಂಕಾರ ಇದ್ರೆ ಹೇಗ್ ಹೇಳಿ? ಕಳ್ರನ್ನ ತುಂಬಾ ಹಗುರವಾಗಿ ತಗೊಂಡಿದ್ದಾರೆ ನಿಮ್ ಮಗ. ಸ್ವಲ್ಪ ಬುದ್ಧಿ ಹೇಳಿ. ನಾನು ಇದೀನಲ್ಲ ಅಮ್ಮ, ಸಾತ್ವಿಕ್ ಇರೋದು ಕಡಿಮೆನೆ ಮನೇಲಿ. ನನ್ ಸೆಕ್ಯೂರಿಟಿ ಸಿಸ್ಟಮ್ ಮೇಲೆ ನಂಬಿಕೆ ಇಡಿ. ಏನಂತೀರಾ? ಖಂಡಿತ. ಶಾಲಿನಿ ನೀನು? ಖಂಡಿತ. ನಾನು ಸಂಜುನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಖಂಡಿತ ಬೇಡ. ಯಾವುದೇ ಕಾರಣಕ್ಕೂ ಸಂಜು ಈ ಮನೆಯಿಂದ ಆಚೆಗೆ ಹೋಗಬಾರ್ದು. ಅದಕ್ಕೆ ಅಲ್ವಾ ಡಾಕ್ಟರ್ನ ಮನೆಗೆ ಕರೆಸಿರೋದು. ಡಾಕ್ಟರ್ ಬಂದ್ರೆ ಆಸ್ಪತ್ರೆ ಬಂದ ಹಾಗಾಗುತ್ತಾ? ಆಸ್ಪತ್ರೆ ಫೆಸಿಲಿಟಿ ಸಿಗುತ್ತಾ? ಅವನಿಗೆ ಜ್ವರ ಜಾಸ್ತಿ ಆಗ್ತಾನೆ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಏನ್ ಮಾಡ್ಬೇಕು ಹೇಳಿ? ಏನೂ ಆಗೋಲ್ಲ, ಹಾಗೆಲ್ಲ ಏನೂ ಆಗೋದಿಲ್ಲ. ಡಾಕ್ಟ್ರು ಅವನಿಗೆ ಇಂಥದ್ದು ಇಲ್ಲಿ ವ್ಯವಸ್ಥೆ ಆಗಬೇಕು ಅಂದ್ರೆ ಅದನ್ನೆಲ್ಲ ನಾನೇ ಇಲ್ಲೇ ಮಾಡಿಸ್ತೀನಿ. ಆದ್ರೆ ಅವನು ಈ ಮನೆಯಿಂದ ಆಚೆ ಹೋಗಬಾರ್ದು ಅಷ್ಟೇ. ಯಾಕೆ ಹೀಗೆಲ್ಲ ಮಾಡ್ತಾ ಇದೀರಿ? ಯಾಕೆ ಅಂತಂದ್ರೆ ನಿನ್ನ ಮಗನಿಗೆ ಬಂಧು ಬಳಗ ವಿಪರೀತ ಜಾಸ್ತಿ. ಅವರಿಂದ ಅವನನ್ನ ದೂರ ಇಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಅವನನ್ನು ಯಾರು ನೋಡದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನೋಡ್ಕೊಂಡಿದೀಯಲ್ಲಪ್ಪ, ಇಷ್ಟು ದಿವಸ ಬಹಳ ಚೆನ್ನಾಗಿ ನೋಡ್ಕೊಂಡಿದೀಯಲ್ಲ. ಸಾಕು ಸಾಕು,
ಮತ್ತು ಅದೆಲ್ಲ ಪುನರಾವರ್ತನೆ ಆಗೋದು ಬೇಡ. ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಸಂಜುಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕಾಗಲಿ ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಲಿ ಆ ಮನೆಯವರ ಜೊತೆಗೆ ಯಾರೂ ಯಾವುದೇ ತರಹದ ಕಾಂಟ್ಯಾಕ್ಟ್ ಅನ್ನು ಇಟ್ಟುಕೋಬಾರದು. ಹಾಗೆ ಇಟ್ಟುಕೊಂಡಿದ್ದು ಒಂದು ವೇಳೆ ನನ್ನ ಗಮನಕ್ಕೆ ಬಂದ್ರೆ ಪರಿಣಾಮ ನೆಟ್ಟಿಗಿರೋಲ್ಲ.